ಹಾಯ್, ಎಲ್ಲರಿಗೂ ಶುಭ ಸಂಜೆ. ನಾನಿವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಏನದ್ರ ಬಗ್ಗೆ ಅಂತ ಅಂದರೆ ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಬಗ್ಗೆ ನಮ್ಮ ನೆಲಮಂಗಲ ಜನತೆ ಏನು ಹೇಳ್ತಾರೆ ಅಂತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಸೊ ಫಸ್ಟು ನಾನು ನೆಲಮಂಗಲ ಜನತೆನ ಕೇಳೋದಕ್ಕಿಂತ ಮುಂಚೆ ಬಿಗ್ ಬಾಸಲ್ಲಿ ನನಗೆ ಯಾರು ಇಷ್ಟ ಅಂತಂದರೆ, ಬಿಗ್ ಬಾಸಲ್ಲಿ ನನಗೆ ರಕ್ಷಿತಾ ಮತ್ತು ಗಿಲ್ಲಿ ತುಂಬ ಇಷ್ಟ. ಆ್ಯಕ್ಚುಲಿ ಯಾಕಂದರೆ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರೂ ಅಷ್ಟೇ ಆಚೆಗಡೆ ಯಾವ ಥರ ಇದ್ದಾರೋ ಮನೇಲೂ ಅದೇ ಥರ ಇದ್ದಾರೆ ಅನಿಸುತ್ತೆ. ಸೊ ಮತ್ತು ಗಿಲ್ಲಿ ಬಂದು ಏನು ಮಾಡ್ತಾರೆ, ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಜನಗಳನ್ನೆಲ್ಲ ಮನೋರಂಜನೆ ಮಾಡ್ತಿದ್ದಾರೆ. ರಕ್ಷಿತಾನೂ ಹಾಗೆ ತುಂಬ ಮನೋರಂಜನೆ ಮಾಡ್ತಿದ್ದಾರೆ. ಮತ್ತು ಏನು ರಕ್ಷಿತಾ ಅಂದರೆ ರಕ್ಷಿತನ ಕ್ಯಾರೆಕ್ಟರ್ ಅಂದರೆ ಸ್ಟ್ರೈಟ್ ಫಾರ್ವರ್ಡ್. ಸೊ ಅದು ನನ್ನ ಥರನೇ ಅನಿಸುತ್ತೆ. ಸೊ ಹಂಗಾಗಿ ನನಗೆ ರಕ್ಷಿತಾ ಅವರು ತುಂಬ ಇಷ್ಟ ಆಗ್ತಾರೆ ಮತ್ತು ಗಿಲ್ಲಿಯವರು ತುಂಬ ಇಷ್ಟ ಆಗ್ತಾರೆ. ಸೊ ಇವಾಗ ನಮ್ಮ ನೆಲಮಂಗಲದ ಜನತೆ ಈ ಬಿಗ್ ಬಾಸ್ ಬಗ್ಗೆ ಏನು ಹೇಳುತ್ತೆ ಅಂತ ಕೇಳೋಣ. ಇವಾಗ ಹೋಗ್ತಾ ಇದ್ದೀನಿ, ಯಾರಾದರೂ ಸಿಗ್ತಾರೇನೋ ಅಂತ ಅಂದ್ಬಿಟ್ಟು, ಯಾರಾದರೂ ಸಿಕ್ಕಿದ್ರೆ ಅವ್ರ ಬಗ್ಗೆ ಅವ್ರನ್ನ ಕೇಳೋಣ. ಇವಾಗ ನಮ್ಮ ಮನೆ ಸೆಕೆಂಡ್ ಫ್ಲೋರಲ್ಲಿರೋದು. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ, ರೋಡಲ್ಲಿ ಹೋಗ್ತೀನಿ. ಯಾರಾದರೂ ಸಿಕ್ಕಿದ್ರೆ ಅವ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಕೇಳ್ತೀನಿ. ನೋಡೋಣ ಯಾವ ರೀತಿ ಒಪಿನಿಯನ್ ಇದೆ ಬಿಗ್ ಬಾಸ್ ಬಗ್ಗೆ, ನಮ್ಮ ನೆಲಮಂಗಲ ಜನತೆ ಏನೇನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಅಣ್ಣ ಒಂದು ನಿಮಿಷ ನಿಮ್ಮ ಕಡೆ ಹಂಗೆ ಹಾಯ್ ಮಾಡಿ, ಲಾಗ್ ಮಾಡ್ತಾಯಿದ್ದೀನಿ ಅಣ್ಣ. ನಾನು ಬಿಗ್ ಬಾಸ್ ಬಗ್ಗೆ ಇವತ್ತು ನೆಲಮಂಗಲದ ಜನತೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ. ಸೊ ಬಿಗ್ ಬಾಸ್ ಬಗ್ಗೆ ನೀವೇನು ಹೇಳ್ತೀರಾ? ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ಏನಕ್ಕೆ ಇಷ್ಟ? ಜೋರಾಗಿ ಮಾತಾಡಿ. ಒಳ್ಳೆ ಕಾಮಿಡಿ ಮಾಡ್ತಾರೆ, ಹಾಂ, ಚೆನ್ನಾಗೆಲ್ಲ ಆಟಗಳು ಚೆನ್ನಾಗಿ ಆಡ್ತಾರೆ. ಹಾಂ, ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಎಲ್ಲರ ಜನಪ್ರಿಯವಾಗಿ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನೇ ಇಷ್ಟಪಡ್ತಾ ಇದ್ದೀನಿ. ಯಾರು ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ? ಇಲ್ಲಿಯವರೇ. ಯಾರು ಸೋಲ್ಬೇಕು ಅಂತ ಇಷ್ಟಪಡ್ತೀರಾ? ಸೋಲೋದು ಅಂತ ಏನಿಲ್ಲ, ಧ್ರುವಂತ್. ಓಕೆ. ಯಾರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀರಾ? ಗಿಲ್ಲಿಯವರಿಗೆ. ಓಕೆ, ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಗಿಲ್ಲಿಯವರೇ. ಓಕೆ, ಥ್ಯಾಂಕ್ ಯು. ಹಾಯ್ ಅಣ್ಣ. ಹಾಯ್ ಸಿಸ್ಟರ್, ನಾನೊಂದು ಲಾಗ್ ಮಾಡ್ತಾಯಿದ್ದೀನಿ ಬಿಗ್ ಬಾಸ್ ಬಗ್ಗೆ, ಪ್ಲೀಸ್ ನೋಡೋಣ. ಇವಾಗ ಸಿಗಲಿಲ್ಲ, ಯಾರೇನೋ ಒಬ್ಬರೇ ಸಿಕ್ಕಿದ್ರು. ಸೊ ಮುಂದೆ ಯಾರಾದರೂ ಸಿಗ್ತಾರಾ ಅಂತ ನೋಡೋಣ. ಆ್ಯಕ್ಚುಲಿ ನಮ್ಮ ಮನೆ ಸೈಡ್ ಜಾಸ್ತಿ ಜನ ಇಲ್ಲ ಜನಗಳು. ನೋಡೋಣ ಯಾರಾದರೂ ಸಿಕ್ಕಿದ್ರೆ. ಆ್ಯಕ್ಚುಲಿ ಇಲ್ಲೆಲ್ಲ ಕಡಿಮೆ ಜನ ಓಡಾಡೋದು. ನಾನು ರೋಡಿಗೆ ಹೋದರೆ ತುಂಬ ಜನ ಸಿಗ್ತಾರೆ. ನೋಡೋಣ, ಇಲ್ಲ ಆಂಟಿ ಇದ್ದಾರೆ ಒಬ್ಬರು ಅಂಗಡಿನಲ್ಲಿ, ಕೇಳೋಣ. ಹಾಯ್ ಆಂಟಿ, ಹಾಯ್ ಮಾಡಿ ಲಾಗಿಗೆ. ಮುಂದೆ ಬನ್ನಿ ಆಂಟಿ. ಹಾಯ್ ಮಾಡಿ ಆಂಟಿ. ಹಾಯ್ ಬನ್ನಿ ಮುಂದೆ. ಅಲ್ಲ ಆಂಟಿ, ಇದಾಗಲ್ಲ ಆಂಟಿ. ಬಿಗ್ ಬಾಸ್ ಬಗ್ಗೆ ಇವಾಗ ನಾನು ರಿವ್ಯೂ ಮಾಡ್ತಿದ್ದೀನಿ. ಅಂದರೆ ನಮ್ಮ ನೆಲಮಂಗಲ ಜನತೆ ಏನು ಹೇಳ್ತಾರೆ ಬಿಗ್ ಬಾಸ್ ಬಗ್ಗೆ ಅಂತ ಅಂದ್ಬಿಟ್ಟು. ನೀವು ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ? ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟನಾ, ರಕ್ಷಿತಾ ಇಷ್ಟನಾ? ಗಿಲ್ಲಿ ಇಷ್ಟ, ರಚಿತಾ ಇಷ್ಟ. ನೀನು ಮಾಡ್ತಾ ಇರೋದಂತೂ ಸೂಪರಾಗಿ ಇಷ್ಟ ಆಗುತ್ತಪ್ಪ. ಹೌದಾ? ಗಿಲ್ಲಿ ಏನಕ್ಕೆ ಇಷ್ಟ ನಿಮಗೆ? ಚೆನ್ನಾಗೆಲ್ಲ ಪರ್ಪಸ್ ಎಲ್ಲ ಚೆನ್ನಾಗಿ ಮಾಡ್ತಾರಲ್ವಾ, ಅದಕ್ಕೆ. ಓಕೆ. ರಕ್ಷಿತಾನೂ ಚೆನ್ನಾಗಿ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡ್ತಾರಲ್ವಾ. ಓಕೆ. ಜನಗಳಿಗೆ ನೋಡಬೇಕು ಅಂತ ಹುಮ್ಮಸ್ಸಾಗುತ್ತಲ್ವಾ, ಅದಕ್ಕೋಸ್ಕರ. ಓಕೆ. ಯಾರು ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ? ಗಿಲ್ಲಿ ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ? ರಕ್ಷಿತಾ ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ? ಗಿಲ್ಲಿ ಗೆಲ್ಲಬೇಕು ಅಂತ ಇಷ್ಟಪಡ್ತೀವಿ. ಓಕೆ, ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ. ಗಿಲ್ಲಿ ಆಲ್ ದ ಬೆಸ್ಟ್, ಗೆಲ್ಬಾರಪ್ಪ ಸ್ವಾಮಿ. ಓಕೆ, ಥ್ಯಾಂಕ್ ಯು ಆಂಟಿ. ಅದು ಹಂಗೆ ಬರುತ್ತಾ? ನೋಡೋಣ ಇವಾಗ ನೆಕ್ಸ್ಟ್ ಯಾರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರೆ, ಕೇಳೋಣ.
ನೋಡೋಣ, ಇಲ್ಲಿ ನಮ್ಮ ಮನೆ ಹತ್ರ ಯಾರೋ ಇಬ್ರು ಹುಡುಗರು, ಪುಟಾಣಿ ಹುಡುಗರು ನಡ್ಕೊಂಬರ್ತಿದ್ದಾರೆ. ಹಾಯ್. ಪಾಪ ಅವ್ರು ನಾಚ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಜನ ಕಡಿಮೆ, ರೋಡಿಗೆ ಹೋದರೆ ಜನಗಳು ಸಿಗ್ತಾರೆ. ನೋಡೋಣ. ಅಣ್ಣ ಒಂದು ಇದು ಬಿಗ್ ಬಾಸ್ ಬಗ್ಗೆ ಲಾಗ್ ಮಾಡ್ತಾ ಇದ್ದೀನಿ ಒಂದು, ಅಂದರೆ ನಮ್ಮ ನೆಲಮಂಗಲದ ಜನಕ್ಕೆ ಏನು ಹೇಳ್ತಾರೆ ಬಿಗ್ ಬಾಸ್ ಬಗ್ಗೆ ಅಂತ. ಪ್ಲೀಸ್, ನೀವು ನೋಡ್ತಿದ್ದೀರಾ ಬಿಗ್ ಬಾಸ್ನ? ನೋಡ್ತೇನೆ. ಇಷ್ಟ ಇಲ್ಲ ಬಿಗ್ ಬಾಸು? ನಾನು ನೋಡಲ್ಲ. ಓಕೆ, ಇವಾಗ ಅದು ಏನು ನಡೀತಾ ಇದೆ ಅಂತ ಗೊತ್ತಲ್ವಾ, ಯಾರಿದ್ದಾರೆ ಅಂತ ಅಂದ್ಬಿಟ್ಟು? ಅಷ್ಟು ಐಡಿಯಾ ಇಲ್ಲ. ಹೌದಾ, ಓಕೆ, ಥ್ಯಾಂಕ್ ಯು ಸೊ ಮಚ್. ಯಾರು ಇವ್ರು ನೋಡ್ತಾ ಇದ್ವಂತ? ಹಾಯ್, ನಾನೊಂದು ಬಿಗ್ ಬಾಸ್ ಲಾಗ್ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಬಗ್ಗೆ ಲಾಗ್ ಮಾಡ್ತಿದ್ದೀನಿ, ಏನಾದ್ರು ಹೇಳ್ತೀರಾ? ಹಾಂ, ಏನಿಲ್ಲ ಕಣೋ, ಬಿಗ್ ಬಾಸ್ ಬಗ್ಗೆ ಕಣೋ. ಹುಡುಗರು ಬಿಗ್ ಬಾಸ್ ನೋಡಲ್ವಾ? ಗುಡ್ ಬಾಯ್. ಯಾರೋ ಹುಡುಗರು ನೋಡಲ್ವಂತೆ. ಹಾಯ್ ಮಾಡ್ರೋ, ಲಾಗಿಗೆ ಲಾಗ್ ಮಾಡ್ತಿದ್ದೀನಿ. ಹಾಯ್ ಮಾಡ್ರು. ನೋಡೋಣ, ನೀವು ಯಾರು ಬಿಗ್ ಬಾಸ್ನ ನೋಡ್ತೀರಾ? ಮತ್ತೆ ಬನ್ನಿ ಈ ಕಡೆ. ಬಿಗ್ ಬಾಸ್ ನೋಡ್ತೀರಾ? ನಾ ಯಾಕೆ ನಾಚ್ಕೊಂತಿದ್ದೀರಾ? ಏನು ಕೇಳಲ್ಲ, ನಿಂತ್ಕೊಳ್ಳಿ. ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಿದ್ದೀರಾ? ಯಾರು ಇಷ್ಟ ನಿಮಗೆ ಬಿಗ್ ಬಾಸಲ್ಲಿ? ಗಿಲ್ಲಿ. ಏನಕ್ಕೆ ಇಷ್ಟ ಗಿಲ್ಲಿ? ಗಿಲ್ಲಿ ಅವನು ಸ್ಟ್ರಾಟಜಿ ಯೂಸ್ ಮಾಡಿ ಎಲ್ಲ ಪ್ಲೇಯರ್ಸ್ನು ಸೋಲ್ಸ್ಬಿಡ್ತಾನೆ. ಹಾಂ, ಓಕೆ. ಯಾರು ಗೆಲ್ಲಬೇಕು? ಗಿಲ್ಲಿ. ಓಕೆ, ಎಲ್ಲರೂ ಸೇರಿಸಿ ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ. ಗಿಲ್ಲಿ ಆಲ್ ದ ಬೆಸ್ಟ್. ಜೋರಾಗಿ ಹೇಳಬೇಕು. ಗಿಲ್ಲಿ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನೋಡೋಣ ಬನ್ನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀರಾ? ಅಲ್ಲ, ಲಾಗ್. ಹಾಯ್, ನಂದು ಯಾವ್ದು ಗೊತ್ತಾ, ನ್ಯೂ ಜರ್ನಿ ವಿತ್ ಸೋಷಿಯಲ್ ಅಂತ ಹೊಡೆದ್ರೆ ಬರುತ್ತೆ, ಅದ್ರಲ್ಲಿ ಹಾಕ್ತೀನಿ. ಹಾಯ್ ಸಿಸ್ಟರ್, ಪ್ಲೀಸ್. ನಾಚ್ಕೊಂತ ಇದ್ದಾರೆ. ನೋಡೋಣ ನೆಕ್ಸ್ಟು ಯಾರಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ನ್ಯೂ ಜರ್ನಿ ವಿತ್ ಸೋಷಿಯಲ್ ಅಂತ ಹೊಡೆದ್ರೆ, ಗುರು ಬಸವರಾಜ್ ಅಂತ ಹೊಡೆದ್ರೆ ಬರುತ್ತೆ. ನೋಡೋಣ ನೆಕ್ಸ್ಟು ಇಲ್ಲಿ ಯಾರು ಕೇಳೋಣ. ಎಲ್ಲರೂ ತುಂಬ ನಾಚ್ಕೊಂತಿದ್ದಾರೆ. ಹಾಯ್, ಇಲ್ಲಿ ನಮ್ಮ ಕೊಲಿಗೆ ಒಬ್ರು ಇದ್ದಾರೆ. ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಹಾಯ್ ಮಾಡಿ ನನ್ನ ಲಾಗಿಗೆ. ಹಾಯ್ ಮಾಡಿ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್? ಹಾಂ, ಓಕೆ. ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ಎಲ್ಲಿ? ಕನ್ನಡ ಬಿಗ್ ಬಾಸ್? ಹಾಂ, ಕನ್ನಡ ಬಿಗ್ ಬಾಸ್. ಕನ್ನಡ ನೋಡಿಲ್ಲ ಬ್ರೋ. ಯಾಕೆ ಕನ್ನಡ ನೋಡೋಣ? ನಿಮ್ಗೆ ನೆಕ್ಸ್ಟ್ ಕನ್ನಡ ನೋಡಿ, ಆಯಿತಾ? ನೋಡ್ತೀರಾ ಕನ್ನಡದಲ್ಲಿ? ಕನ್ನಡ ನೋಡಿಲ್ಲ ಬ್ರೋ. ನೋಡಿ ಕನ್ನಡ. ಓಕೆನಾ? ನೆಕ್ಸ್ಟ್ ನೋಡಬೇಕು. ಹಾಂ, ಓಕೆ, ಬಾಯ್. ಸರಿ, ಓಕೆ. ಇವಾಗ ನೆಕ್ಸ್ಟು ನೋಡೋಣ ಇವಾಗ ಯಾರು ಸಿಗ್ತಾನೆ ಅಂತ ಅಂದ್ಬಿಟ್ಟು. ಎಲ್ಲರೂ ತುಂಬ ನಾಚ್ಕೊತಿದ್ದಾರೆ, ಹೇಳೋದಕ್ಕೇ ಯಾಕೋ ಗೊತ್ತಿಲ್ಲ. ಎಲ್ಲ ಜನಗಳು ಅಷ್ಟೇ, ಹುಡುಗರು ಅಷ್ಟೇ, ತುಂಬ ನಾಚ್ಕೊತಿದ್ದಾರೆ. ಇವನು ಕೇಳೋಣ. पहिला वर्ष ಏನು ಜನಗಳು ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲಪ್ಪ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನೋಡೋಣ ಯಾರಾದರೂ ರೆಸ್ಪಾನ್ಸ್ ಮಾಡ್ತಾರೇನೋ. ಲಾಗ್ ಮಾಡ್ತಿದ್ದೀನಿ, ಬಟ್ ಯಾರೂ ರೆಸ್ಪಾನ್ಸೇ ಮಾಡ್ತಿಲ್ಲ. ಇಲ್ಲೊಂದು ಸ್ವಲ್ಪ ಜನ ನಿಂತಿದ್ದಾರೆ, ನೋಡೋಣ ಏನು ಕೇಳ್ತಾರೆ ಅಂತ ಅಂದ್ಬಿಟ್ಟು. ಹಾಯ್, ಲಾಗ್ ಮಾಡ್ತಿದ್ದೀನಿ. ಬಿಗ್ ಬಾಸ್ ಯಾರಿಷ್ಟ ಅಂತ ಅಂದ್ಬಿಟ್ಟು. ಹಾಯ್ ಮಾಡಿ. ತುಂಬ ನಾಚ್ಕೊತಿದ್ದಾರೆ, ಎಲ್ಲರೂ ನಾಚ್ಕೊತಿದ್ದಾರೆ ಇಲ್ಲೆಲ್ಲ ತುಂಬ. ನೋಡೋಣ ಮುಂದೆ ಯಾರು ನಾಚ್ಕೆಲ್ದಂಗೆ ಮಾತಾಡ್ತಾರೋ ಅವ್ರು ಮಾತಾಡ್ಸಿದ್ರೆ ಆಯಿತು. ಗೊತ್ತಿಲ್ಲ ಯಾಕೆ ಇಷ್ಟೊಂದು ನಾಚ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು.
ಹಾಯ್ ಬ್ರದರ್, ನಂದು ಬಿಗ್ ಬಾಸ್ ರಿವ್ಯೂ ಮಾಡ್ತಿದ್ದೀನಿ ನೆಲಮಂಗಲ ಜನತೆ ಬಗ್ಗೆ. ಸೊ ಯಾರಿಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ ತುಂಬ ನಾಚ್ಕೊತಿದ್ದಾರೆ, ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ನೋಡೋಣ, ಮುಂದೆ ಹೋಗೋಣ. ಯಾರೂ ಇಲ್ಲವೇ ಇಲ್ಲಪ್ಪ ಈ ರೋಡಲ್ಲಿ. ಒಂದಿಬ್ಬರು 3 ಜನ ಹೇಳಿದ್ರು ಅಷ್ಟೇ, ಇನ್ನು ಯಾರೂ ಹೇಳಲೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ, ಯಾವ ಜನಗಳು ಸಹ ರಿಪ್ಲೈನೇ ಮಾಡ್ತಿಲ್ಲ. ಹಾಯ್ ಬ್ರೋ, ಕನ್ನಡ ಬರುತ್ತಾ? ಇದು ಕನ್ನಡ ಬರೋನು ಅಂತ ನೋಡ. ಯಾರು ಏನು ಹೇಳ್ತಾರೆ ಅಂದ್ಬಿಟ್ಟು ಸಿಗ್ತಾನೆ ಇಲ್ಲ ಯಾರೂ. ಯಾಕೋ ಎಲ್ಲ ತುಂಬ ನಾಚ್ಕೊತಿದ್ದಾರೆ. ನೋಡಿ, ಎಲ್ಲರೂ ತುಂಬ ಗಿಲ್ಲಿ ಮತ್ತು ರಕ್ಷಿತನೇ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಹಂಗಾಗಿ ನೋಡೋಣ. ಹಾಯ್ ಬ್ರದರ್, ಒಂದು ಬಿಗ್ ಬಾಸ್ ಬಗ್ಗೆ ಲಾಗ್ ಮಾಡ್ತಿದ್ದೀನಿ, ಮಾತಾಡ್ತೀರಾ? ಸೊ ಇದು ಮಾತಾಡೋದಂತೆ ನೋಡೋಣ. ಮೇನ್ ರೋಡಿಗೆ ಹೋಗೋಣ, ಯಾರಾದರೂ ಸಿಗ್ತಾರೇನೋ ಮಾತಾಡ್ತಾರೇನೋ ಅಂತ ಅಂದ್ಬಿಟ್ಟು ನೋಡೋಣ. ನೋಡೋಣ ಯಾರು ಸಿಗ್ತಾರೆ ಅಂತ ಅಂದ್ಬಿಟ್ಟು, ಯಾಕಂದರೆ ಯಾರೂ ಸಿಗ್ತಾನೆ ಇಲ್ಲ ಇಲ್ಲಿ. ಹಾಯ್ ಬ್ರೋ, ಹಾಯ್. ಹಲೋ ಬಿಗ್ ಬಾಸ್ ಬಗ್ಗೆ ಒಂದು ಲಾಗ್ ಮಾಡ್ತಿದ್ದೀನಿ. ಹಾಯ್ ಮಾಡಿ. ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ? ಬಿಗ್ ಬಾಸ್ ನೋಡಲ್ವಾ? ಓಕೆ, ಇಷ್ಟ ಅಲ್ವಾ ಬಿಗ್ ಬಾಸು? ನೋಡಲ್ವಾ? ಓಕೆ, ನೋಡಲ್ವಂತೆ ಬಿಗ್ ಬಾಸ್ನ. ನೆಕ್ಸ್ಟ್ ನೋಡೋಣ. ನಾನು ಎಲ್ಲರೂ ನೋಡ್ತಾರೆ ಬಿಗ್ ಬಾಸ್ನ ಅಂದ್ಕೊಂಡೆ, ಇಲ್ಲಿ ಸ್ವಲ್ಪ ಜನ ನೋಡ್ತಾನೆ ಇಲ್ಲ. ಇಲ್ಲಿ ಆಟೋದವ್ರು ಕುಂತ್ಕೊಂಡಿದ್ದಾರೆ. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ ನೀವು? ಬಿಗ್ ಬಾಸ್ ನೋಡ್ತೀರಾ? ಹಾಯ್ ಮಾಡಿ ಅಣ್ಣ. ಅಣ್ಣ, ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಮತ್ತು ಕಾವ್ಯ. ಓಕೆ, ಗಿಲ್ಲಿ ಏನಕ್ಕೆ ಇಷ್ಟ ಅಣ್ಣ? ಇಲ್ಲಿ ಅವನು ಹೆಚ್ಚಾಗಿ ಕೊಡ್ತಾನೆ, ಆಟ ಕೊಡ್ತಾನೆ, ಚೆನ್ನಾಗಿ ಜನರು ಮನೋರಂಜನೆ ಮಾಡ್ತಾನೆ. ಆಮೇಲೆ ಎಲ್ಲರಿಗೂ ಖುಷಿ ಕೊಡಬೇಕು. ಸಾಕಾಗಿ ಬಂದಿರ್ತಾರೆ ಮನೆಗೆ ಡ್ಯೂಟಿ ಮುಗಿಸ್ಕೊಂಡು, ಸ್ವಲ್ಪ ಮನೋರಂಜನೆ ಕೊಟ್ಟರೆ ಅವ್ರಿಗೂ ಫ್ರೀ ಆಗಿ ಒಟ್ಟಲ್ಲಿ ನಿಮಗೆ ಕಾಮಿಡಿ ಇರಬೇಕು. ಸೊ ಕಾಮಿಡಿ ಇದೆ ನಿಮ್ಗೆ, ಅದಕ್ಕೋಸ್ಕರ ಗಿಲ್ಲಿ ತುಂಬ ಇಷ್ಟ. ಕಾಮಿಡಿ ನಮ್ಗೆ ಗಿಲ್ಲಿ ಇಷ್ಟ. ಯಾರು ಗೆಲ್ಲಬೇಕು ಅಂತೀರಾ? ಯಾರು ಗೆಲ್ಲಬೇಕು ಅಂತೀರಾ? ಓಕೆ, ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ ಜೋರಾಗಿ. ಗಿಲ್ಲಿ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಅಣ್ಣ. ಸರಿ, ನೆಕ್ಸ್ಟ್ ನೋಡೋಣ ಯಾರಾದರೂ ಸಿಗ್ತಾರೇನೋ. ಎಷ್ಟೋ ಜನ ಬಿಗ್ ಬಾಸ್ ಈಗ ನೋಡೋದೇ ಇಲ್ಲ ಅಂತಿದ್ದಾರೆ. ಬಿಗ್ ಬಾಸ್ ನೋಡ್ತೀರಾ? ಗೊತ್ತಿಲ್ಲ, ಇಲ್ಲಿ ಯಾರು ನೋಡೋಣ ಅಂತಿದ್ದಾರೆ. ನೆಕ್ಸ್ಟ್ ನೋಡೋಣ. ಹಾಯ್ ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ನೋಡೋದು ಇವರು ನೋಡೋದಂತೆ. ನಾನು ಆ್ಯಕ್ಚುಲಿ ತುಂಬ ಜನ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಯಾರೂ ಸಿಗ್ತಾನೆ ಇಲ್ಲ. ಆ್ಯಕ್ಚುಲಿ ಏನಕ್ಕೆ ಜನಗಳು ತುಂಬ ನಾಚ್ಕೊತಿದ್ದಾರೆ.
ಎಲ್ಲ ತುಂಬ ಜನ ಬಿಗ್ ಬಾಸ್ ನೋಡೋಣ ಅಂತಿದ್ದಾರೆ. ನಾನು ಎಲ್ಲರೂ ಬಿಗ್ ಬಾಸ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ. ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ಏನಾಗಿಲ್ಲ, ರಿವ್ಯೂ ಮಾಡ್ತಿದ್ದೀನಿ. ನಾನು ನೆಲಮಂಗಲ ಜನತೆ ಏನು ಹೇಳ್ತಾರೆ ಅಂತ ನನ್ನ ಬ್ಲಾಗಲ್ಲಿ. ಬಿಗ್ ಬಾಸ್ ಯಾರು ಇಷ್ಟ ಅಂತ ಅಂದ್ಬಿಟ್ಟು. ಯಾರು ಇಷ್ಟ? ನೀವು ನೋಡ್ತಿಲ್ವಾ? ಅದೇ ಯಾರಿಷ್ಟ? ಗಿಲ್ಲಿ. ಹಾಂ, ಏನಕ್ಕೆ ಇಷ್ಟ ಗಿಲ್ಲಿ? ಇಲ್ಲಿ ಅವನೊಂಥರ ಬಡವರ ಹುಡುಗ ಗೆಲ್ಲಿ ಅಂತ. ಹಾಂ, ಓಕೆ. ಇನ್ನು ಯಾರು ಇಷ್ಟ ಅಲ್ವಾ ಬಿಗ್ ಬಾಸಲ್ಲಿ? ಇನ್ಯಾರು ಅಷ್ಟೊಂದು ಏನು ಇಷ್ಟ ಇಲ್ಲ. ಓಕೆ, ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ. ಗಿಲ್ಲಿ ಆಲ್ ದ ಬೆಸ್ಟ್ ಗಿಲ್ಲಪ್ಪ. ಅಣ್ಣ ನೀವು ಯಾರಿಷ್ಟ? ಇನ್ನೂ ಗಿಲ್ಲಿ. ತೋರಿಸಿ ಅಣ್ಣ, ಏನಾಗಲ್ಲ, ಲಾಕ್ ಮಾಡ್ತಿರೋದು ಇದು. ನಾವು ಗಿಲ್ಲಿನೇ. ಓಕೆ, ಗಿಲ್ಲಿ ಏನಕ್ಕೆ ಇಷ್ಟ ಅಣ್ಣ? ಬಡವರು ಮನೆಯವ್ರಿಗೆ ಹಾಂ ಗೆಲ್ಲಿ ಅಂತ ಆಸೆ ಇರುತ್ತೆ. ಹಾಂ, ಓಕೆ ಅಣ್ಣ, ಆಲ್ ದ ಬೆಸ್ಟ್ ಹೇಳೋಣ ಗಿಲ್ಲಿಗೆ. ಆಲ್ ದ ಬೆಸ್ಟ್. ಓಕೆ ಅಣ್ಣ, ಥ್ಯಾಂಕ್ ಯು. ನೋಡೋಣ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ. ಇಲ್ಲಿ ಯಾರು ಸಿಗ್ತಾನೆ ಇಲ್ಲ ಜನಗಳು. ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ. ಹಾಗೆ ಕೆಲವರೆಲ್ಲ ತುಂಬ ನಾಚ್ಕೊತಿದ್ದಾರೆ. ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ಹಾಂ, ಹೌದಾ? ಬಿಫೋರ್ ನೋಡ್ತಿದ್ರಾ? ನೋಡ್ತಾ ಇದ್ದು ಹಾಂ, ಯಾರಿಷ್ಟ? ಇವಾಗ ಹಾಂ ಗಿಲ್ಲಿ ಹಾಂ, ಗಿಲ್ಲಿ ಏನಕ್ಕೆ ಇಷ್ಟ ಅಣ್ಣ? ಗಿಲ್ಲಿ ಅವ್ನು ನಮ್ಮ ಹಳ್ಳಿಯವನು ಅಲ್ವಾ, ಅದಕ್ಕೆ. ಹೌದಾ, ಸರಿ, ಓಕೆ. ಆಮೇಲೆ ಇದು ಯಾರು ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ? ಗಿಲ್ಲಿನೇ. ಹೌದಾ, ಓಕೆ. ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ. ಗಿಲ್ಲಿ ಆಲ್ ದ ಬೆಸ್ಟ್. ಓಕೆನಾ, ಥ್ಯಾಂಕ್ ಯು. ನೋಡಿ, ಎಲ್ಲರೂ ತುಂಬ ಇಷ್ಟಪಡ್ತಿರೋದು ಗಿಲ್ಲಿ ಮತ್ತು ಗಿಲ್ಲಿನೇ ಇಷ್ಟಪಡ್ತಿದ್ದಾರೆ. ಯಾರನ್ನು ಕೇಳಿದ್ರು ನೆಲಮಂಗಲ ಜನತೆ ಹೇಳ್ತಿರೋದು ಗಿಲ್ಲಿನೇ ಅಂತ. ಸೊ ಇವಾಗ ನೋಡಿ ಬನ್ನಿ, ನೆಕ್ಸ್ಟು ಕೇಳೋಣ. ಯಾರೂ ಸಿಗ್ತಾನೆ ಇಲ್ಲ. ಎಲ್ಲರೂ ಇದ್ದಾರೆ ಜನಗಳು, ತುಂಬ ಎಲ್ಲ ಬ್ಯುಸಿ ವರ್ಕಲ್ಲಿದ್ದಾರೆ. ಅದು ಬೇರೆ ಸಂಜೆ ಬೇರೆ. ಸೊ ಸಂಜೆ ಅದರಿಂದ ಎಲ್ಲರೂ ಬ್ಯುಸಿ ಮನೆಗೆ ಹೋಗುವಂಥ ತರಾತುರಿಗಳಿದ್ದಾರೆ. ಸೊ ಅದೇ ಬೇರೆ ತುಂಬ ಚಳಿ ಅಲ್ವಾ, ತುಂಬ ಚಳಿ ಆಗ್ತಿದೆ. ಬೆಳಗ್ಗೆ ಆದರೆ ಚಳಿ, ಸಂಜೆ ಆದರೆ ಚಳಿ, ಮಧ್ಯಾಹ್ನ ತುಂಬ ಬಿಸಿಲು, ಈ ಥರ ಇದೆ ವಾತಾವರಣ. ಸೊ ನೆಕ್ಸ್ಟು ನೋಡೋಣ, ಯಾರಾದರೂ ಸಿಕ್ಕಿದ್ರೆ ಮಾತಾಡೋ ಅಂಥವ್ರು ಕೇಳಿದ್ರೆ ಆಯಿತು. ಹಾಯ್ ಬ್ರೋ, ಹಾಯ್. ಬಿಗ್ ಬಾಸ್ ಬಗ್ಗೆ ಒಂದು ರಿವ್ಯೂ ಮಾಡ್ತಾಯಿದ್ದೀನಿ. ಪಾಪ ಅವ್ರಿಗೆ ಹೇಳೋದಕ್ಕೆ ಇಷ್ಟನೋ ಅಂತ. ನೋಡೋಣ ನೆಕ್ಸ್ಟು ಇವಾಗ ಯಾರು ಸಿಗ್ತಾರೆ ಅಂತ ಅಲ್ಲಿ ಹೋಗಿ ಹೇಳೋಣ. ಬರೀ ನಾನು ನಡ್ಕೊಂಡು ಹೋಗೋದೇ ಆಯಿತು. ಯಾರೂ ಸಿಗ್ತಾನೆ ಇಲ್ಲ. ಸಿಕ್ತು ಇದ್ದಾರೆ ಜನಗಳು, ಬಟ್ ಯಾರು ಹೇಳ್ತಾನೆ ಇಲ್ಲ ಏನೂ. ಕೆಜಿ 120 ನೋಡೋಣ. ಅಲ್ಲಿ ಒಬ್ಬರು ಗಾಡೀಲಿದ್ದಾರೆ, ರೋಡ್ ಕ್ರಾಸ್ ಮಾಡೋಕ್ಕೆ ನಿಂತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಸೊ ಯಾಕೆ ಅವ್ರು ಹಂಗೆ ಹೋಗ್ಬಿಟ್ರು, ಮಾತಾಡ್ಸೋಕೆ ಹೋದ್ರೆ.
ಗೊತ್ತಿಲ್ಲ. ಕೆಲವರೆಲ್ಲ ಕ್ಯಾಮ್ರಾದ ಮುಂದೆ ಮಾತಾಡೋಕ್ಕೆ ತುಂಬ ಹೆದರ್ಕೊಂತಿದ್ದಾರೆ. ನೋಡೋಣ, ಯಾರಾದರೂ ಮಾತಾಡೋವಂಥವ್ರು ಸಿಕ್ಕಿದ್ರೆ ಮಾತಾಡಿದ್ರೆ ಆಯ್ತು. ಹಾಯ್ ಬ್ರೋ, ಬಿಗ್ ಬಾಸ್ ಬಗ್ಗೆ ಒಂದು ರಿವ್ಯೂ ಮಾಡ್ತಾಯಿದ್ದೀನಿ, ಲಾಗ್ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಲಾಗ್ ಮಾಡ್ತೀನಿ, ಈ ಕಡೆ ಬನ್ನಿ. ಬಿಗ್ ಬಾಸ್ ಬಗ್ಗೆ ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ? ಗಿಲ್ಲಿ. ಏನಕ್ಕೆ ಇಷ್ಟ ಗಿಲ್ಲಿ? ಒಳ್ಳೆ ಆಗ್ತಾನೆ, ಒಳ್ಳೆ ಆಗ್ತಾನೆ. ಹಾಂ, ಓಕೆ. ಹಾಂ, ಯಾರು ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ? ಗಿಲ್ಲಿ ಅಥವಾ ರಕ್ಷಿತಾ ಇಬ್ಬರಲ್ಲಿ ಯಾರು? ಓಕೆ, ನನಗೂ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರು ಇಷ್ಟ. ಹಾಂ, ರಕ್ಷಿತಾ ಸ್ಟ್ರೈಟ್ ಫಾರ್ವರ್ಡು, ಗಿಲ್ಲಿ ಮತ್ತು ಕಾಮಿಡಿ ಮಾಡ್ತಾನೆ. ಹಾಂ, ಸೊ ಯಾರಾದರೂ ಗೆದ್ದರು ಓಕೆ. ಓಕೆ, ಆಲ್ ದ ಬೆಸ್ಟ್ ಹೇಳಿ ರಕ್ಷಿತಾ ಮತ್ತು ಗಿಲ್ಲಿಗೆ. ಆಲ್ ದ ಬೆಸ್ಟ್ ಗಿಲ್ಲಿ ರಕ್ಷಿತಾ. ಓಕೆ, ಥ್ಯಾಂಕ್ ಯು. ಹಾಂ, ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಓಕೆ. ನೋಡಿ, ಕೆಲವರೆಲ್ಲ ರೆಸ್ಪಾನ್ಸ್ ಮಾಡಿದ್ರು, ಕೆಲವರೆಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟು ಯಾರು ಸಿಗ್ತಾರೇನೋ ಅಂತ ಅಂದ್ಬಿಟ್ಟು. ನಾನು ತುಂಬ ಜನ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ತುಂಬ ಜನ ರೆಸ್ಪಾನ್ಸ್ ಮಾಡಿಲ್ಲ. ಓಕೆ, ನೋ ಪ್ರಾಬ್ಲಮ್. ಬಟ್ ಇರೋದಲ್ಲಿ ಇಷ್ಟು ಜನ ನಮ್ಮ ಮನೆ ಸರೌಂಡಿಂಗಲ್ಲಿ ಒಂದು ರೌಂಡ್ ಹೋಗಿ ಬಂದಿದ್ದೀನಿ. ಇಷ್ಟು ಜನ ನನಗೆ ರೆಸ್ಪಾನ್ಸ್ ಮಾಡಿದ್ರು. ನೋಡೋಣ, ಒಬ್ಬಿಬ್ಬರೇ ಕೇಳೋಣ. ಹಾಯ್ ಬ್ರೋ, ಬಿಗ್ ಬಾಸ್ ಬಗ್ಗೆ ಒಂದು ರಿವ್ಯೂ ಮಾಡ್ತಿದ್ದೀನಿ, ನೆಲಮಂಗಲದಲ್ಲಿ ಲಾಗ್ ಮಾಡ್ತಾಯಿದ್ದೀನಿ. ನೀವು ನೋಡ್ತೀರಾ ಬಿಗ್ ಬಾಸು? ನೋಡಲ್ವಾ? ಓಕೆ, ಇವ್ರು ನೋಡಲ್ವ ಅಂತ. ನೆಕ್ಸ್ಟು ನೋಡೋಣ ಯಾರಾದರೂ ಸಿಗ್ತಾರೇನೋ ಅಂತ. ನಮ್ಮ ಮನೆ ಫುಲ್ಲು ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ. ಸೊ ಸ್ವಲ್ಪ ಜನ ಮಾತ್ರ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಸ್ವಲ್ಪ ಜನ ರೆಸ್ಪಾನ್ಸೇ ಮಾಡಲಿಲ್ಲ. ಏನಕ್ಕೆ ಅನ್ನೋದು ಗೊತ್ತಾಗ್ತಿಲ್ಲ. ನೋಡೋಣ. ಇಲ್ಲಿ ಯಾರೋ ಇಬ್ಬರು ಹುಡುಗರು ಬರ್ತಿದ್ದಾರೆ, ಕೇಳೋಣ. ಹಾಯ್ ಪುಟ್ಟ. ಹಾಯ್, ಬಿಗ್ ಬಾಸ್ ನೋಡ್ತೀರಾ? ಯಾಕ್ರ ಹಂಗೋಡೋಗ್ತೀರಾ? ಯಾಕ್ರೋ ನೋಡಿ, ಕೇಳಕ್ಕೆ ಹೋದರೆ ರೆಸ್ಪಾನ್ಸೇ ಮಾಡಲ್ಲ, ಹಂಗೆ ಓಡೋಗ್ತಿದ್ದಾರೆ. ಏನಕ್ಕೆ ಕ್ಯಾಮ್ರಾ ನೋಡ್ಕೊಂಡು ಇಷ್ಟೊಂದು ಭಯ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ, ಇಲ್ಲಿ ಅಂಕಲ್ ಇದ್ದಾರೆ ನಮ್ಮ ಮನೆ ಹತ್ರ. ಐರನ್ ಅಂಗಡಿ ಇದೆ. ಐರನ್ ಅಂಗಡೀಲಿ ಒಬ್ಬರು ಅಂಕಲ್ ಇದ್ದಾರೆ. ಸೊ ಅವ್ರನ್ನ ಕೇಳೋಣ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ. ಅಂಕಲ್, ಲಾಗ್ ಮಾಡ್ತಿದ್ದೀನಿ, ಹಾಯ್ ಮಾಡಿ ಅಂಕಲ್. ಹಾಯ್ ಮಾಡಿ, ಹಾಯ್ ಮಾಡಿ ಅಂಕಲ್. ಇದು ಏನು ಗೊತ್ತಾ, ಲಾಗ್ ಮಾಡ್ತಿದ್ದೀನಿ, ಬಿಗ್ ಬಾಸ್ ಬಗ್ಗೆ ಒಂದು ರಿವ್ಯೂ ಮಾಡ್ತಿದ್ದೀನಿ. ಅಂದರೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಏನು ಅಂತ ಅಂದ್ಬಿಟ್ಟು. ನಮ್ಮ ಮನೆ ಸುತ್ತಮುತ್ತಲು ಎಲ್ಲ ಓಕೆನಾ? ಇಲ್ಲ, ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಜನ ರೆಸ್ಪಾನ್ಸ್ ಮಾಡಿದ್ರು, ಸ್ವಲ್ಪ ಜನ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಅಂಕಲ್, ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂಕಲ್? ನಮಗೆ ಗಿಲ್ಲಿ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಯಾಕಂಕಲ್? ಇಲ್ಲ, ಅವನು ಆಟನು ಚೆನ್ನಾಗಿ ಆಡ್ತಾನೆ. ಮತ್ತೆ ಅವನು ಯಾವುದೇ ಆಟ ಆಗ್ಲಿ, ಸ್ಟ್ಯಾಂಡಿಂಗ್ ಆಗಲಿ ಚೆನ್ನಾಗಿ ತಗೊಂತಾನೆ. ಇತ್ತೀಚೆಗೆ ಚೆನ್ನಾಗಿ ಆಡ್ತಾವನೆ. ಅವನೇ ಗೆಲ್ಲಿಬೇಕು ಅಂತ ಇಷ್ಟ ನಮ್ಗೆ. ಎಲ್ರು ಸ್ವಲ್ಪ ಜನ ಎಲ್ರು ಗಿಲ್ಲಿನೇ ಅಂತ ಹೇಳ್ತಿದ್ದಾರೆ. ಹೌದು. ಇವಾಗ ಅವ್ರ ಮಗ ಇದ್ದಾರೆ, ಅವ್ರ ಮಗನ್ ಕೇಳೋಣ. ಹಾಯ್. ಸರಿ, ಓಕೆ. ನೋಡಿ, ಅವ್ರು ಯಾಕೋ ತುಂಬಾ ಬೇಜಾರಾಗೋದ್ರು, ಒಬ್ಬರೇ ಹೇಳಿದ್ರೆ ಸಾಕು ಅಂತಿದ್ದಾರೆ. ಸರಿ ಅಂಕಲ್, ಥ್ಯಾಂಕ್ ಯು ಅಂಕಲ್. ನೋಡಿ, ನೆಕ್ಸ್ಟ್ ಹೋಗೋಣ ಬನ್ನಿ, ಯಾರು ಕೇಳ್ತಾರೆ ಅಂತ ಅಂದ್ಬಿಟ್ಟು. ಅಂಕಲ್, ನಂದು ಇದು ನ್ಯೂ ಜರ್ನಿ ವಿತ್ ಸೋಷಿಯಲ್ ಅಂತ ಯೂಟ್ಯೂಬ್ ಚಾನಲ್ಲು, ಅದರಲ್ಲಿ ಹಾಕ್ತೀನಿ ನಾನು ಇದನ್ನು. ನಾನು ಕೊಡ್ತೀನಿ ಅಂಕಲ್. ಸರಿ ಅಂಕಲ್. ನೆಕ್ಸ್ಟು ನೋಡೋಣ ಬನ್ನಿ, ಯಾರಾದರೂ ಸಿಗ್ತಾರೇನೋ ಅಂತ ಅಂದ್ಬಿಟ್ಟು.
ಹಾಯ್ ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ನೋಡಿ ಇವರು ನೋಡಲ್ವಂತ. ಸೊ ನೆಕ್ಸ್ಟು ನೋಡೋಣ ಬನ್ನಿ, ಯಾರು ಯಾವ ಥರ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಮ್ಮ ಮನೆ ಸುತ್ತಮುತ್ತಲೆಲ್ಲ ಹೋಗಿದ್ದೀನಿ. ಫುಲ್ಲು ನಮ್ಮ ಮನೆ ಒಂದು ರೌಂಡ್ ಹಾಕೊಂಬಂದಿದ್ದೀನಿ. ಸ್ವಲ್ಪ ಜನ ಮಾತ್ರ ರೆಸ್ಪಾನ್ಸ್ ಮಾಡಿದ್ರು. ಕೆಲವರು ಹುಡುಗರು ಕೇಳಕ್ಕೆ ಹೋದ್ರೇ ಓಡ್ತಾ ಇದ್ದಾವೆ, ಏನಕ್ಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಬನ್ನಿ. ಆಯಿತು, ನಮ್ಮ ಮನೆ ಫುಲ್ಲು ಒಂದು ರೌಂಡ್ ಹಾಕೊಂಬಂದೆ. ಸೊ ಇಷ್ಟೇ ಜನ ಹೇಳಿದ್ದು. ಸೊ ಬನ್ನಿ, ಇವತ್ತು ಎಂಡ್ ಮಾಡೋಣ ಲಾಗ್ನ. ಸೊ ನಿಮಗೆ ನಾನು ಮಾಡಿರೋ ವಿಡಿಯೋ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓಕೆನಾ? ನಾನು ಆಗಲೇ ಮನೆಗೆ ಬಂದೆ. ಇದೇ ಥರ ನನ್ನ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಎಲ್ಲರಿಗೂ ಬಾಯ್ ಬಾಯ್.